ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಲ್ ಇನ್ ಒನ್ ಚಾನಲ್. ಇವತ್ತು ನಾವು ಆಧಾರ್ ಕಾರ್ಡನ್ನು ಹೇಗೆ ಅಪ್ಡೇಟ್ ಮಾಡ್ಬೋದು ನಾವು ಸ್ವತಃ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲು ನೀವು ಗೂಗಲ್ನಲ್ಲಿ ಹೋಗಿ ಆಧಾರ್ ಅಪ್ಡೇಟ್ ಅಂತ ಹೊಡೆದ್ರೆ ಅಲ್ಲಿ ಕೆಲವೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲನೆಯ ವೆಬ್ಸೈಟ್ ssup.aadhar.gov.in ಅನ್ನೋದು ಒಂದು ವೆಬ್ಸೈಟ್ ಇದೆ. ಅದನ್ನು ನಾವು ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಯಾವ ನಂಬರನ್ನು ನೀವು ಅಪ್ಡೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಆ ನಂಬರನ್ನು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಾದಮೇಲೆ ಮತ್ತು ಕೆಳಗೆ ಒಂದು ಲೆಟ್ರ್ ಇರುತ್ತೆ, ರೋಬೋಟಿಕ್ ಲೆಟ್ರ್, ಅದನ್ನು ಎಂಟ್ರಿ ಮಾಡಿ. ಎಂಟ್ರಿ ಮಾಡಾದಮೇಲೆ ಸೆಂಡ್ ಒ ಟಿ ಪಿ ಅಂದರೆ ನೀವು ಆಧಾರ್ ಕಾರ್ಡ್ ಮಾಡಿಸೋ ಟೈಮಿನಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ದೀರೋ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿನ ಕಳಿಸುತ್ತೆ. ನೀವು ಹೌದೋ ಅಲ್ಲೋ ಅಂತ ಕನ್ಫರ್ಮೇಷನ್ಗೋಸ್ಕರ ನೀವು ಆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ಬೋದು. ಆಧಾರ್ ಕಾರ್ಡಿಗೆ ಬಂದಿರತಕ್ಕಂಥ ಒ ಟಿ ಪಿ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ಎಂಟ್ರಿ ಮಾಡಿ ಆದಮೇಲೆ ಲಾಗಿನ್ ನೋಡಿದ್ರೆ, ಲಾಗಿನ್ ಅಂದರೆ ನೀವು ನಿಮ್ಮ ಆಧಾರ್ ಕಾರ್ಡಿನ ವೆಬ್ಸೈಟ್ಗೆ ಲಾಗಿನ್ ಆದಂಗೆ ಅರ್ಥ. ಅಂದರೆ ನೀವು ಇಲ್ಲಿ ಏನು ಬೇಕಾದರೂ ಚೇಂಜ್ ಮಾಡ್ಬೋದು. ನೇಮ್ ಅಡ್ರೆಸ್ ಇದೇನು ಬೇಕಾಗಿಲ್ಲ, ಇದು ಎಕ್ಸ್ಟ್ರಾ. ನೇಮ್, ಜೆಂಡರ್, ಡೇಟ್ ಆಫ್ ಬರ್ತ್, ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ಐ ಡಿ ಏನು ಬೇಕಾದರೂ ಚೇಂಜ್ ಮಾಡ್ಬೋದು. ನಾವೀಗ ಆಧಾರ್ ಅಡ್ರೆಸ್ನ ಚೇಂಜ್ ಮಾಡ್ತಾಯಿದ್ದೀವಿ. ಅಡ್ರೆಸ್ನಲ್ಲಿರೋ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದರೆ ಅಲ್ಲೊಂದು ಒಂದು ಫಾರ್ಮ್ ಓಪನ್ ಆಗುತ್ತೆ, ಹೊಸ ಅಡ್ರೆಸ್ ಫಾರ್ಮ್. ಇಲ್ಲಿ ನೀವು ಏನು ಕೊಡಬೇಕು, ತಂದೆ ಹೆಸರಿದ್ದರೆ ಡೇಟ್ ಆಫ್, ಸನ್ ಆಫ್, ಮಗಳಿದ್ದರೆ ಡಾಟರ್ ಆಫ್ ಕೊಡ್ಬೋದು. ತಂದೆ ಹೆಸರು ಕೊಡ್ತಾಯಿದ್ದೀನಿ. ಓಕೆ, ನಾವಿಲ್ಲಿ ಇಂಗ್ಲೀಷ್ನಲ್ಲಿ ಟೈಪ್ ಮಾಡೋದನ್ನು ಪಕ್ಕದಲ್ಲಿರೋ ಒಂದು ಬಾಕ್ಸ್ನಲ್ಲಿ ಅದು ಕನ್ನಡದಲ್ಲಿ ಮತ್ತು ಪ್ರಿಂಟ್ ಆಗುತ್ತೆ, ಟೈಪ್ ಆಗುತ್ತೆ. ಅದನ್ನು ಕೂಡ ನೋಡ್ತಾ ಇರಬೇಕು, ಅದು ಮೇನ್ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದರೆ ಇಂಗ್ಲೀಷ್ ಲೆಟ್ರ್ ಕೆಲವೊಂದು ಕನ್ನಡದಲ್ಲಿ ಬರೋಲ್ಲ. ಈಗ ನೋಡಿರಿ, ಹೆಚ್ ನಂಬರ್ ಅಂತ ಮಾಡಿದ್ದೀನಿ ನಾನು. ಅಂದರೆ ಹೆಚ್ ನಂಬರ್ ಅಂದರೆ ಹೌಸ್ ನಂಬರ್. ಇಲ್ಲೇನು ಬರುತ್ತೆ ನೋಡಿರಿ, ಪ್ಲೀಸ್ ಎಂಟರ್ ದ ಕರೆಕ್ಟ್ ಕ್ಯಾರೆಕ್ಟರ್ಸ್. ಹೆಚ್ ನಂಬರ್ ಅಂತ ಹೊಡಿತೀನಿ, ಮತ್ತೆ ನೋಡಿರಿ ಯಾವ ಥರ ಬರುತ್ತದು. ಅಲ್ಲಿ ಕೂಡ ಹೆಚ್ ನಂಬರ್ ಅಂತ ಬರುತ್ತೆ ನನಗೆ ಅನಿಸಿದ ಮಟ್ಟಿಗೆ. ಹೆಚ್ ನಂಬರ್ ನೋಡಿ, ಹೆಚ್ ನಂಬರ್ ಅಂತಲೇ ಬಂತು. ಹೆಚ್ ನಂಬರ್ ಅಂತ ಬರಬಾರ್ದು, ನಮಗೆ ಮನೆ ನಂಬರ್ ಅಂತ ಬರಬೇಕು. ನೀವೇನು ಮಾಡಬೇಕು, ಅವಾಗ ಅಲ್ಲಿ ಹೆಚ್ ಅಂತಿರೋದನ್ನು ಕನ್ನಡದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿ ಇಂಗ್ಲೀಷ್ನಲ್ಲೇ ಬರೀಬೇಕು. ಮನೆ ಇಲ್ಲ ಹೌಸ್ ಅಂತ ಬರೋದಿಲ್ಲ, ಹೌಸ್ ಅಂತ ಬಂತು, ನಮಗೆ ಇಂಗ್ಲೀಷ್ ಆಗುತ್ತೆ ಹೌಸ್ ಅಂತ. ಹೌಸ್ ಅನ್ನೋದನ್ನು ಡಿಲೀಟ್ ಮಾಡಿ ಮನೆ, MANE ಇಂಗ್ಲೀಷ್ನಲ್ಲೇ ಬರೀಬೇಕು. ಇಂಗ್ಲೀಷ್ನಲ್ಲಿ ಬರೆದ್ರೆ ಅದು ಕನ್ನಡದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಮನೆ ನೋಡಿ, ಮನೆ ನಂಬರ್ ಬಂತು, ಮನೆ ನಂಬರ್ 36. ಮನೆ ನಂಬರ್ ಬಂತು. ಓಕೆ, ಈಗ ನೆಕ್ಸ್ಟ್ ಅಡ್ರೆಸ್, ನಿಮ್ಮ ಸ್ಟ್ರೀಟ್ ಅಡ್ರೆಸ್ ನಾವು ಕೊಡ್ತಾಯಿದ್ದೀನಿ, 4th ವಾರ್ಡ್. ಇವಾಗ ಹೆಂಗಿದೆ ಅಂದರೆ ಕಾಲ, ನಾವು ಹೋಗಿ ಬೇರೆಯವ್ರ ಹತ್ರ ಕೈ ಕಟ್ಕೊಂಡು ನಿಂತ್ಕೊಂಡು ಮಾಡ್ಕೊಳೋದಲ್ಲ. ನಾವು ಸ್ವತಃ ನಮ್ಮ ಕೈಯಿಂದ ನಾವೇ ಮಾಡ್ಕೊಳ್ತಕ್ಕಂಥ ಕೆಲಸ ಇದು. ತುಂಬ ಈಸಿ ಮಾಡಿದೆ ಗೌರ್ಮೆಂಟ್. ಮೊದಲು ಹೋಗಿ ಗಂಟೆಗಟ್ಟಲೆ ನಿಂತ್ಕೊಂಡು ಮಾಡೋ ಕೆಲಸ ಇತ್ತು, ಇವಾಗ ಏನೂ ಇಲ್ಲ. ನಾವಾಗೆ ಆರಾಮ ಮನೆಯಲ್ಲೇ ಕುಂತು ಮಾಡ್ಬೋದು. ಮೊಬೈಲಿಂದ ಮಾಡ್ಬೋದು, ಲ್ಯಾಪ್ಟಾಪಿಂದ ಮಾಡ್ಬೋದು, ಕಂಪ್ಯೂಟ್ರಿಂದ ಮಾಡ್ಬೋದು. ನೋಡಿ, ನಾವಿಲ್ಲಿ ಏನು ಟೈಪ್ ಮಾಡ್ತೀವಿ ಅದೆಲ್ಲ ಇಂಗ್ಲೀಷ್ನಲ್ಲಿ ಸರ್ಚ್ ಆಗ್ತಿರುತ್ತೆ. ಅಲ್ಲಿ 4th ವಾರ್ಡ್ ಅಂತ ಹಾಕಿದ್ದೀನಿ, ಅದು ಕೂಡ 4th ಬಂದೆ, ಬರಬಾರ್ದು, 4ನೇ ವಾರ್ಡ್ ಬರಬೇಕು. ನೋಡಿ, ಅಲ್ಲಿ NE ಮಾಡಿದೆ, ಬರಲಿಲ್ಲ. ನೀ ಬಂತು, ನೇ ಆಗಬೇಕು ನಮಗೆ. ಅವಾಗೇನು ಮಾಡಬೇಕು, NEA ನೀ ಆಗಬೇಕು. ಆದಾಗ ಇಂಗ್ಲೀಷ್ನಲ್ಲೇ ಟೈಪ್ ಮಾಡ್ಬೇಕು, ನಂಬರ್ಸ್ ಟೈಪ್ ಮಾಡಿದರೆ ಕನ್ನಡದಲ್ಲಿ ಬರ್ತದೆ. ಯಾಕಂದರೆ ನಮ್ಮದು ಮಾತೃಭಾಷೆ ಕನ್ನಡ, ಹಾಗಾಗಿ ನಾವು ಕನ್ನಡದಲ್ಲೂ ಕೂಡ ಸರಿಯಾಗಿ ನೋಡ್ತಾ ಇರಬೇಕು. ಓಕೆ, ಇವಾಗ ಸರಿ ಹೋಯಿತು. ಓಕೆ, ನೆಕ್ಸ್ಟ್ ಮುಂದೆ ಲೋಕಲ್ ಏರಿಯಾ. ಏರಿಯಾನು ಟೈಪ್ ಮಾಡಿದ್ಮೇಲೆ ಅದು ಕೂಡ ಕನ್ನಡದಲ್ಲೇ ಬರುತ್ತೆ.
ಕನ್ನಡದಲ್ಲಿ ಬಂದ ಮೇಲೆ ನೆಕ್ಸ್ಟು ಪಿನ್ ಕೋಡು ನೋಡಿ, ಕನ್ನಡದಲ್ಲಿ ಸರಿಗೆ ಬರಲಿಲ್ಲ, ಮತ್ತು ಅದನ್ನು ಸರಿಯಾಗಿ ಇಂಗ್ಲೀಷ್ನಲ್ಲಿ ಬರೆದ್ರೆ ARR ಅಂದರೆ ಕನ್ನಡದಲ್ಲಿ ಆರ್ ಆಗುತ್ತದೆ. ಆರ್ ಬಂತು. ಮತ್ತು ES ಹೊಡೆದ್ರೆ ಎಸ್ ಆಗುತ್ತೆ ಕನ್ನಡದಲ್ಲಿ. ಇದು ತುಂಬ ಇಂಪಾರ್ಟೆಂಟು ಇದರಲ್ಲಿ, ಯಾಕಂದರೆ ಲೋಕಲ್ ರೀಜನಲ್ ಲ್ಯಾಂಗ್ವೇಜಲ್ಲಿ ಬರುತ್ತೆ ನೋಡಿ. ಆ ಡೇಟಾ ಪಿನ್ ಕೋಡಿಗೆ ಯಾವ ವಿಲೇಜ್ ಬರುತ್ತೋ ಆ ವಿಲೇಜ್ನ ಸೆಲೆಕ್ಟ್, ನಿಮ್ಮ ಯಾವುದು ವಿಲೇಜು ಅದನ್ನು ಸೆಲೆಕ್ಟ್ ಮಾಡ್ಕೊಳೋದು. ಪಿನ್ ಕೋಡ್ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ಕಾಗಿ ವಿಲೇಜ್ ಹೆಸರು ಬಂದುಬಿಡುತ್ತೆ, ಗ್ರಾಮದ ಹೆಸರು ಬಂದುಬಿಡುತ್ತೆ ಅಲ್ಲಿ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳೋದು ಅಷ್ಟೇ, ನೀವೇನು ಎಂಟ್ರ್ ಮಾಡೋಂಗಿಲ್ಲ. ಈಗ ಸಬ್ಮಿಟ್ ಮಾಡಿದೆ, ಸಬ್ಮಿಟ್ ಟು ಪ್ರೊಸೀಡ್. ಈಗ ಮೇನ್ ಇಂಪಾರ್ಟೆಂಟ್, ಈಗ ನೀವೆಲ್ಲ ಚೆಕ್ ಮಾಡ್ಕೋಬೇಕು. ಒಂದ್ಸರಿ ಎಂಟ್ರ್ ಮಾಡೋದೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿ. ಇಲ್ಲಿ ಒಂದು ಬಾಕ್ಸ್ ಇರುತ್ತೆ, ಚೆಕ್ ಎಲ್ಲ ಓಕೆ ಆಯಿತು. ಮಾಡಿಫೈ, ಇನ್ನು ಮಾಡಿಫೈ ಮಾಡ್ಬೇಕಂದ್ರೆ ಮಾಡಿಫೈ ಅಂತ ಹೊಡೆದ್ರೆ ಮತ್ತೆ ಬ್ಯಾಕ್ ಹೋಗುತ್ತೆ, ಅದೇ ಫಾರ್ಮ್ ರೀಓಪನ್ ಆಗುತ್ತೆ. ಈಗ ನೋಡಿ ಬಾಕ್ಸಲ್ಲಿ ಐ ಕನ್ಫರ್ಮ್ ಅಂತ ಮಾಡಿ ಪ್ರೊಸೀಡ್ ಅಂತ ಹೊಡಿಬೇಕು. ಪ್ರೊಸೀಡ್ ಅಂತ ಹೊಡೆದ್ರೆ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಇಂಪಾರ್ಟೆಂಟ್ ಅದು ಏನಂದರೆ, ನೀವು ಈಗೇನು ಅಡ್ರೆಸ್ ಚೇಂಜ್ ಮಾಡಿದರೆ ಅದಕ್ಕೆ ಒಂದು ಪ್ರೂಫ್ ಕೊಡಬೇಕು ಗೌರ್ಮೆಂಟಿಗೆ. ಆ ಪ್ರೂಫ್ ಏನಂದರೆ ಅದು ಲೀಸ್ಟ್ ತುಂಬ ಇದೆ. ಬ್ಯಾಂಕ್ ಪಾಸ್ಬುಕ್ ಆಗಲಿ, ವೋಟರ್ ID ಆಗಲಿ, ಆಧಾರ್ ಕಾರ್ಡ್ ಬರೋಲ್ಲ, ಬ್ಯಾಂಕ್ ಪಾಸ್ಬುಕ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಇಲ್ಲಾಂದರೆ ಯಾವ್ದಾದ್ರು ಕಂಪ್ನಿಯಿಂದ ಕೊಟ್ಟಿರೋಂಥ ಅಟೆಸ್ಟೆಡ್ ಅಡ್ರೆಸ್ ಪ್ರೂಫು, ವಾಸಸ್ಥಳ ಸರ್ಟಿಫಿಕೇಟು, ಮನಿ ಲ್ಯಾಂಡ್ ಡಾಕ್ಯುಮೆಂಟ್ಸು, ಪಾಸ್ಪೋರ್ಟು, ತುಂಬ ಇದೆ, ಲೀಸ್ಟ್ ಇದೆ, ಅದರಲ್ಲಿ ಕೊಡ್ಬೋದು. ನರೇಗಾ ಕಾರ್ಡು ನೋಡಿ, ನಾನು ಬ್ಯಾಂಕ್ ಪಾಸ್ಬುಕ್ ಕೊಡ್ತಾಯಿದ್ದೀನಿ. ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಮಾಡಿದ್ದೀನಿ. ಎಂಟ್ರಿ ಮಾಡಿ ಅದು ವೆರಿಫೈ ಮಾಡುತ್ತೆ. ಆಮೇಲೆ ನೀವು ಯಾವುದೇ ಡಾಕ್ಯುಮೆಂಟ್ಸ್ ಕೊಟ್ಟರೆ ಅದು JPG ಫಾರ್ಮೆಟಲ್ಲಿರಬೇಕು, ಇಲ್ಲ PDF ಫಾರ್ಮೆಟಲ್ಲಿರಬೇಕು, ಒಂದು ಲಿಮಿಟೆಡ್ ಫಾರ್ಮೆಟಲ್ಲಿರಬೇಕು. ಆಮೇಲೆ ಅದು 2 MBಗಿಂತ ಜಾಸ್ತಿ ಇರಬಾರ್ದು. 2 MBಗಿಂತ ಜಾಸ್ತಿ ಇದ್ದರೆ ಅದು ತೊಗೊಳಲ್ಲ, 2 MBನೇ ಇರಬೇಕು ನೋಡಿ. ಪ್ರೊಸೀಡ್ ಓಕೆನಾ ಅಂತ ಕೇಳುತ್ತೆ. ಓಕೆ, ಅಪ್ಡೇಟ್ ಆಯ್ತು. ಅಲ್ಲಿ ಅಪ್ಡೇಟ್ ಆದಮೇಲೆ ಎಸ್ ಅಂತ ಕೇಳುತ್ತೆ. ಸಬ್ಮಿಟ್ ಮಾಡೋದಾ ಅಂತ ಕೇಳುತ್ತೆ. ನೀವು ಓಕೆ ಅಂತ ಹೇಳಿದೆ, ಎಸ್ ಅಂತ ಹೊಡೆದ್ರೆ ಸಬ್ಮಿಟ್ ಆಗುತ್ತೆ. ಆಮೇಲೆ 2 ಏಜೆನ್ಸಿ ಇದ್ದಾವೆ. ಈ ನಮ್ಮ ಆಧಾರ್ ಕಾರ್ಡ್ ತಯಾರಿಸೋರಲ್ಲಿ ನಮ್ಮ ಕರ್ನಾಟಕದಲ್ಲಿ 2 ಏಜೆನ್ಸಿ ಇದ್ದಾವೆ. ಒಂದು ಏಜಿಸ್ ಅಂತ, ಇದು ಪ್ರೈವೇಟ್ ಏಜೆನ್ಸಿ. ಏಜಿಸ್ ಅಂತ ಒಂದು ಕರ್ವಿ ಅಂತ. ನಾವು ಏಜಿಸ್ನಾಗ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಏಜಿಸ್ ಏಜೆನ್ಸಿಯಿಂದ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ವಿ. ಸಬ್ಮಿಟ್ ಮಾಡಿದರೆ ಮುಗೀತಿದ್ದು ಫಾರ್ಮ್. ಇಲ್ಲಿಗೆ ನೀವು ಅಪ್ಡೇಟ್ ಮಾಡ್ತಕ್ಕಂಥ ಕೆಲಸ ಮುಗೀತು. ಒಂದು ನಂಬರ್ ಕೊಟ್ಟಿದ್ದಾರೆ, ಅದು ವಿತಿನ್ 15 ಡೇಸಲ್ಲಿ ನೀವು ಚೆಕ್ ಮಾಡ್ಕೊಂಡ್ರೆ ಅದು ನಿಮಗೆ